ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಶೇಷವಾದ ಯಾವುದೇ ಒಂದು ರೂಲ್ಸ್ ಇಲ್ಲದೆ, ಒಂದು ನಿಯಮ ಇಲ್ಲದೆ ನಾವು ಯಾವ ದಿನದಲ್ಲಾದರೂ ಮಾಡಿಕೊಳ್ಳುವಂತಹ ಅತಿ ಶಕ್ತಿಶಾಲಿಯಾದ ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ. ಪಾಶ್ಚಿಮಾತ್ಯ ದೇಶಗಳಲ್ಲಿ ನೀವು ನೋಡಿರಬಹುದು, ಅವರು ಸಮಯದ ಅಭಾವ, ಹಾಗೆ ಪೂಜೆಗಳು, ದೇವಸ್ಥಾನ ಈ ರೀತಿ ಹೋಗಲ್ಲ ಸ್ನೇಹಿತರೆ. ಅವರು ಸ್ವಿಚ್ ವರ್ಡ್ಸ್, ಏಂಜಲ್ ನಂಬರ್ಸ್ ಇದನ್ನು ಉಪಯೋಗ ಪಡಿಸ್ಕೊಂಡು ಏನೆಲ್ಲ ಸಾಧನೆ ಮಾಡ್ತಾರೆ, ಅವರು ಕೇಳಿದ್ದೆಲ್ಲನೂ ಅವ್ರಿಗೆ ಸಿಗೋ ಥರ ಮಾಡ್ಕೊಳ್ತಾರೆ. ಅಷ್ಟೇ ಶಕ್ತಿಯುತವಾಗಿ ನಾವು ದೇವ್ರನ್ನ ನಂಬ್ತೀವಿ. ಪೂಜೆ ಪುನಸ್ಕಾರ, ಮಂತ್ರಗಳು, ಜಪಗಳು, ನಾಮಗಳು ಈ ಥರ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ, ಹಾಗೆ ನಂಬಿ ಮಾಡ್ತೀವೋ, ಅದೇ ಥರನೇ ಅವರು ಕೂಡ ಈ ಏಂಜಲ್ ನಂಬರ್ಸು, ಸ್ವಿಚ್ ವರ್ಡ್ಸ್ನ ಅಳವಡಿಸ್ಕೊಂಡಿದ್ದಾರೆ. ಅಷ್ಟೇ ಶಕ್ತಿಯುತವಾದಂತಹ ಒಂದು ಏಂಜಲ್ ನಂಬರ್ಸ್ನ ಹಾಗೂ ಸ್ವಿಚ್ ವರ್ಡ್ನ ನಾನು ಈ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಶಕ್ತಿಶಾಲಿಯಾದಂಥದ್ದು. ಇದನ್ನು ನಾವು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಅಷ್ಟೇ, ತುಂಬ ಶ್ರದ್ಧೆಯಿಂದ. ಸಾಕಷ್ಟು ಜನಕ್ಕೆ ಏನೇ ಒಂದು ಕೋರಿಕೆ ಇರಬಹುದು, ನಾವು ಅಂದ್ಕೊಂಡಿರೋದನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತೀವಿ. ಎಲ್ಲೋ ಒಂದು ಹತ್ರ ಗೊತ್ತಿಲ್ಲ, ಎಡುತ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದೆ. ನಾವು ಸುಮ್ಮನೆ ಹಾಗೇ ಏಕಾಂತದಲ್ಲಿ ಕೂತ್ಕೊಂಡಿರುವಾಗ ನಮಗೆ ನೆಗೆಟಿವ್ ಆಗೇ ನಾವು ಥಿಂಕ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಆಗ ತುಂಬ ಅಂದರೆ ತುಂಬ ನೋವಾಗಿರುತ್ತೆ, ಯಾರಿಗೂ ಹೇಳ್ಕೊಳ್ಳೋದಕ್ಕಾಗಲ್ಲ. ಆಗ ನಾವು ಏನು ಮಾಡಬೇಕು ಅಂದರೆ ಪ್ರಕೃತಿ ಹತ್ರ ನಾವು ಕನೆಕ್ಟ್ ಆಗಬೇಕು, ಯೂನಿವರ್ಸ್ಗೆ ಕನೆಕ್ಟ್ ಆಗಿ, ಅಂದರೆ ಏಕಾಂತದಲ್ಲಿದ್ದಾಗ ನಾವು ಮಾತಾಡಬೇಕು. ಏನು ಬೇಕು ನಮಗೆ ಅನ್ನೋದನ್ನು ನಾವು ಕೇಳಿದ್ರೆ ತಪ್ಪದೇ ನಮಗೆ ಸಿಗುತ್ತೆ ಸ್ನೇಹಿತರೆ. ಅದನ್ನು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತೀನಿ. ಯಾವುದೇ ಒಂದು ನಿಯಮ ಇಲ್ಲ ಅಂತ ಹೇಳಿದೆ, ಅದಕ್ಕೆ ಯಾವ ದಿನವಾದರೂ ಮಾಡ್ಕೊಳ್ಬಹುದು. ಆದರೆ ಈ ಪರಿಹಾರನ ಮಾಡ್ಕೊಳ್ಳೋದಕ್ಕೆ ನೀವು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ, ಸಂಜೆ ನೀವು 6 ಗಂಟೆಯಿಂದ 7 ಗಂಟೆ ಇವೆರಡು ಸಮಯದಲ್ಲಿ ನೀವು ಮಾಡ್ಕೊಳ್ಬಹುದು. ಇಲ್ಲ ಇವೆರಡು ಸಮಯದಲ್ಲೂ ಬಿಟ್ಟು ನಾವು ಬೇರೆ ಸಮಯದಲ್ಲೂ ಮಾಡ್ಕೊಳ್ಬಹುದಾ ಅಂದರೆ ತೊಂದರೆ ಏನೂ ಇಲ್ಲ, ಮಾಡ್ಕೊಳ್ಬಹುದು. ಸಾಕಷ್ಟು ಜನಕ್ಕೆ ಎಷ್ಟೋ ಒಂದು ಮನಸ್ಸಲ್ಲಿ ತುಂಬ ನೋವು ಇಟ್ಕೊಂಡಿರ್ತಾರೆ, ಅವರು ಏನು ಮಾಡೋದಕ್ಕಾಗಲ್ಲ ಅನ್ನೋ ಥರ ಇರ್ತಾರೆ. ಈ ಸ್ವಿಚ್ ವರ್ಡ್ಸ್ ಅಂದರೆ ಏನು? ನಮ್ಮ ಮನೆಯಲ್ಲಿ ಈಗ ನಾವು ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಆನ್ ಆಗುತ್ತೆ, ಸ್ವಿಚ್ ಆನ್ ಮಾಡಿದ ತಕ್ಷಣ ಫ್ರಿಜ್ಜು, ವಾಷಿಂಗ್ ಮಿಷಿನ್ ಈ ಥರ ಎಲೆಕ್ಟ್ರಿಕ್ ವಸ್ತುಗಳು ಏನಿರುತ್ತೆ ಅದನ್ನೆಲ್ಲ ನಾವು ಯಾವ ಥರ ಸ್ವಿಚ್ ಹಾಕಿದ ತಕ್ಷಣ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಯಾವ ಥರ ಆ್ಯಕ್ಟಿವ್ ಆಗುತ್ತೆ, ಅದೇ ಥರನೇ ನಮಗೆ ಒಂದು ಯೋಗ್ಯತೆ ಇದೆ, ಆದರೆ ಯೋಗ ಇಲ್ಲ ಅಂತ ನಾವು ತುಂಬ ಸರಿ ಅಂದ್ಕೊಳ್ತೀವಿ. ನೋಡಿ ಸ್ನೇಹಿತರೆ, ಹೌದು, ಲಕ್ ಅನ್ನೋದು ನಮಗೆ ಇರಬೇಕು. ಅದ್ರ ಜೊತೆ ನಮ್ಮ ಹಾರ್ಡ್ ವರ್ಕ್ ಜೊತೆ ಲಕ್ ಅನ್ನೋದು ಕೂಡಿದ್ರೆ ನಿಜವಾಗ್ಲೂ ಏನೇ ಒಂದು ಆಗಲಿ ಸಾಧಿಸಬಹುದು. ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ನಮಗೆ ತುಂಬ ಯೋಗ್ಯತೆ ಇದೆ, ಆದರೆ ಯೋಗನೇ ಕೂಡಿ ಬರ್ತಾ ಇಲ್ಲ ಅಂತಂದ್ಬಿಟ್ಟು ನೀವು ಕೇಳಿರಬಹುದು. ಹೌದು, ಅದು ನಿಜನೇ. ಸಾಕಷ್ಟು ಜನಕ್ಕೆ ಎಷ್ಟೋ ಒಂದು ಯೋಗ್ಯತೆ ಇರುತ್ತೆ ಈ ಕೆಲಸದಲ್ಲಿ, ಈ ಒಂದು ಇದರಲ್ಲಿ ಅವ್ರು ಇರಬೇಕಾಗಿತ್ತು, ಅವ್ರಿಗೆ ತಕ್ಕನಾದ ಒಂದು ಯೋಗ್ಯತೆ ಇದೆ ಅಂತ ನಾವು ಕೇಳಿರ್ತೀವಿ. ಒಬ್ಬರ ಬಾಯಲ್ಲಿ, ಎಲ್ಲರ ಬಾಯಲ್ಲೂ ಈ ಮಾತು ಕೇಳಿರ್ತೀವಿ. ಆದರೆ ಆ ಲಕ್ ಅನ್ನೋದು ಯೋಗ ಕೂಡಿ ಬಂದಿರಲ್ಲ, ಆ ಥರ ಇರುತ್ತೆ. ಅದಕ್ಕೋಸ್ಕರ ನಮಗೆ ಯೋಗ್ಯತೆ ಇದೆ, ಯೋಗ ಕೂಡಿ ಬರಬೇಕು ಅಂದರೆ ಈ ರೀತಿಯಾದಂತಹ ನೀವು ಈ ಸಂಖ್ಯೆ 777 ಅನ್ನೋದು ನಮಗೆ ಒಂದು ದುಡ್ಡಲ್ಲಿ, ನೋಟಲ್ಲಿ ಕೂಡ ಈ ಸಂಖ್ಯೆ ಇದ್ದರೆ ತುಂಬ ವಿಶೇಷವಾಗಿರುತ್ತೆ, ನಮಗೆ ಲಕ್ ತಂದು ಕೊಡುತ್ತೆ. ಫೋನ್ ನಂಬರ್ ಆಗಿರಬಹುದು, ಕಾರಲ್ಲಿ, ನಮ್ಮ ವೆಹಿಕಲ್ಸಲ್ಲಿ ಏನಾದರೂ ಈ ಸಂಖ್ಯೆಗಳಿದ್ದರೆ ನಾವು ಏನೇ ಬಳಸುವಾಗ ಆ ಸಂಖ್ಯೆಗಳಲ್ಲಿ ಈ ಥರ 777 ಅನ್ನೋದೇನಾದರೂ ಇದ್ದರೆ ಮಾತ್ರ ನಿಮಗೆ ತುಂಬ ಅದೃಷ್ಟ ತಂದು ಕೊಡುತ್ತೆ ಸ್ನೇಹಿತರೆ. ನೋಡಿ, ಈ ಸ್ಕ್ರೀನ್ ಮೇಲೆ ನೋಡಿಸ್ತಾ ಇದ್ದೀನಿ, 777 ಟ್ರಿಗರ್ ಲಕ್ ನಾವು 21 ಬಾರಿ ನಾವು ಬರ್ಕೊಳ್ಬೇಕಾಗುತ್ತೆ. ಬರ್ಕೊಂಡು ಹೇಳ್ಕೊಳ್ಳಿ ಸ್ನೇಹಿತರೆ. ಇದನ್ನು ಬರೆದು ಹೇಳೋದ್ರಿಂದ ನಮಗೆ ಈ ಒಂದು ಲಕ್ ಅನ್ನೋದು ಯಾವುದೋ ಒಂದು ಮುಖಾಂತರ ತಂದುಕೊಡುತ್ತೆ. ಅಷ್ಟು ವಿಶೇಷವಾದಂಥ ಒಂದು ಶಕ್ತಿಯುತವಾದ ಸಂಖ್ಯೆಗಳು ಹಾಗೂ
ಏಂಜಲ್ ನಂಬರ್ಸು ಮತ್ತು ಸ್ವಿಚ್ ವರ್ಡ್ಸ್ ಎರಡೂ ಇರೋದ್ರಿಂದ ತಪ್ಪದೆ ಇದನ್ನು ನೀವು ಕೂಡ ಫಾಲೋ ಮಾಡಿ. ಎಷ್ಟೋ ಕಷ್ಟಗಳಿಂದ ಇದು 1 2 ಅಂತ ಅಲ್ಲ ಸ್ನೇಹಿತರೆ, ನಿಮಗೆ ಯಾವುದೇ ತೊಂದರೆ ಇರಬಹುದು, ನಾವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ನಮ್ಮ ಕಷ್ಟಗಳನ್ನ ಅಂತಂದ್ಬಿಟ್ಟು ಸಾಕಷ್ಟು ಜನ ಅವ್ರ ಮನಸ್ಸಲ್ಲೇ ನೋವು ಉಂಡ್ಕೊಂಡಿರ್ತಾರೆ. ಆಗ ನೀವು ಇದನ್ನು ಬಳಸ್ಕೊಳ್ಬಹುದು. ನಿಮ್ಮ ಕನಸು ದೊಡ್ಡ ಕನಸು ಒಂದು ಇರುತ್ತೆ ಅಂದ್ಕೊಳ್ಳಿ, ಅದು ಕೂಡ ಯಾಕೋ ಕಂಪ್ಲೀಟ್ ಆಗಲಿಲ್ಲ ಅನ್ನೋರು ಕೂಡ ಅದನ್ನು ಕೂಡ ಮನಸ್ಸಲ್ಲಿ ಅಂದ್ಕೊಂಡು ಇದನ್ನು 21 ಬಾರಿ ನೀವು ಬರಿತಾ ಹೇಳ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ, ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ನೀವು ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಬಹುದು. ಇಷ್ಟೇ ಸರಳವಾಗಿ ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.